Good morning, students. In the previous class, we have discussed learning experience. Today, we are going to study about the another important concept, learning outcome. ಶಿಕ್ಷಣ ಪ್ರತಿ ವ್ಯಕ್ತಿಯಲ್ಲಿ ಪರಿಪೂರ್ಣತೆ ತರಬೇಕು. ಜೀವನ ಮುನ್ನಡೆಸುವ ಸಾಮರ್ಥ್ಯವನ್ನು ನೀಡಬೇಕು. ಈ ನುಡಿ ಮಾತನ್ನು ಹೇಳುವುದರ ಮೂಲಕ ಇವತ್ತಿನ ಪಾಠವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವೆಲ್ಲ ತಿಳಿದಿರುವ ಹಾಗೆ ಕಲಿಕಾ ಅನುಭವಗಳನ್ನು ಪಡೆಯುವುದರ ಮೂಲಕ ಉತ್ತಮವಾದಂತಹ ಕಲಿಕಾ ಫಲಿತಾಂಶವನ್ನು ಪಡೆಯಬೇಕಾಗಿರುತ್ತೆ. ಉದ್ದೇಶಗಳು, ಕಲಿಕಾ ಚಟುವಟಿಕೆಗಳು, ಕಲಿಕಾ ಅನುಭವಗಳು ಉತ್ತಮವಾದಂತಹ ರೀತಿಯಲ್ಲಿ ಇದ್ದರೆ ಅತ್ಯುತ್ತಮವಾದಂತಹ ಕಲಿಕಾ ಫಲಿತಾಂಶವನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಸೊ in order to get good learning outcome, it is very essential to organize various type of meaningful learning activities by which it is very essential to provide good learning experience. So in the teaching learning process in our formal education system, learning outcome plays very important role. Learning outcome, it is the one of the most important thing that we have to study, we have to understand. Learning outcome describes what students are able to demonstrate in terms of knowledge, skills and values upon completion of a course, a span of several courses or a program. Clear stated learning outcomes serves as the foundation to evaluate the effectiveness of teaching learning process. ನಲಮೆಯ ವಿದ್ಯಾರ್ಥಿಗಳೇ, ಒಂದು ನಿರ್ದಿಷ್ಟವಾದಂತಹ ಒಂದು ಕಾರ್ಯಕ್ರಮವನ್ನು ಅಥವಾ ಪದವಿಯನ್ನು ಅಥವಾ ಕೋರ್ಸನ್ನು ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳಲ್ಲಿ ಕಂಡುಬರುವಂತಹ ಒಂದು ಬದಲಾವಣೆಯೇ ಕಲಿಕಾ ಫಲಿತಾಂಶ ಅಂತ ನಾವು ತಿಳಿದುಕೊಳ್ಳಬೇಕಾಗತ್ತೆ. ಕಲಿಕೆಯ ಫಲ ಅಥವಾ ಕಲಿಕೆಯ ಫಲಿತಾಂಶ ಏನಿದೆಯಲ್ಲ, ಅದು ಯಾವಾಗಲೂ ಕೂಡ ಉತ್ತಮವಾದಂತಹ ಕಲಿಕಾ ಚಟುವಟಿಕೆ ಮತ್ತು ಕಲಿಕಾ ಅನುಭವಗಳ ಒಂದು ಪ್ರತಿಫಲವಾಗಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಕೋರ್ಸನ್ನು ಒಬ್ಬ ವಿದ್ಯಾರ್ಥಿ ಪೂರ್ಣಗೊಳಿಸಿದ ನಂತರ ಆತನಲ್ಲಿ ಹಲವಾರು ಅಪೇಕ್ಷಿತವಾದಂತಹ ಬದಲಾವಣೆಯನ್ನು ನಾವು ಕಂಡುಕೊಳ್ತೇವೆ. ಒಂದು ಹೊಸದಾದಂತಹ ಸನ್ನಿವೇಶದಲ್ಲಿ ತಾನು ಪಡೆದಂತಹ ಜ್ಞಾನವನ್ನು, ಕೌಶಲವನ್ನು ಅಪ್ಲೈ ಮಾಡುವಂತಹ ಸಾಮರ್ಥ್ಯ ಅವನಲ್ಲಿ ಬರುತ್ತೆ. ದಟ್ ಇಟ್ ಸೆಲ್ಫ್ ಇಸ್ ಎ ಲರ್ನಿಂಗ್ ಔಟ್ಕಮ್. ನಾವ್ ಲೆಟ್ ಅಸ್ ಸಿ ದ ಮೀನಿಂಗ್ ಆಫ್ ಲರ್ನಿಂಗ್ ಔಟ್ಕಮ್ಸ್. Learning outcomes are statements that specify what learners will know or be able to do as a result of a learning activity. Second definition, learning outcomes are statements which describes a desired condition. Similarly, learning outcomes are statement of the knowledge, skills and abilities individual students should possess and can demonstrate upon completion of a learning experience or sequence of learning experiences. Some other definitions regarding learning outcome. Learning outcomes are an articulation of the specific skills, attitudes and segments of knowledge a student should acquire by the end of a given class, program, course or degree. Then another simple meaning, learning outcomes refer to quantifiable, accessible skills or basis of knowledge students should acquire in a given course. Similarly, learning outcomes is the result of all true learning. So all these statements are the definitions which gives clear idea regarding
ಮೀನಿಂಗ್ ಆರ್ ದ ಕಾನ್ಸೆಪ್ಟ್ ಆಫ್ ಲರ್ನಿಂಗ್ ಔಟ್ಕಮ್. ವಿದ್ಯಾರ್ಥಿಗಳೇ, ಕಲಿಕೆಯ ಫಲ ಅಥವಾ ಕಲಿಕೆಯ ಫಲಿತಾಂಶದ ವ್ಯಾಖ್ಯಾನವನ್ನು ನಾವು ನೋಡುವುದಾದರೆ, ವಿದ್ಯಾರ್ಥಿಗಳು ಒಂದು ಕಲಿಕಾ ಚಟುವಟಿಕೆಯಲ್ಲಿ ಭಾಗವಹಿಸುವ ಮೂಲಕ ಏನನ್ನು ತಿಳಿದುಕೊಂಡಿದ್ದಾರೆ ಅಥವಾ ಏನನ್ನು ಪ್ರದರ್ಶಿಸಬಲ್ಲರು ಎಂಬುದನ್ನು ಸೂಚಿಸುವ ಹೇಳಿಕೆಗಳೇ ಕಲಿಕಾ ಫಲಗಳು. ಇನ್ನೊಂದು ವ್ಯಾಖ್ಯಾನ, ಕಲಿಕಾರ್ಥಿ ಒಂದು ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಸಾಧಿಸಿರುವ ಅಗತ್ಯ ಪ್ರಗತಿಯನ್ನು ಸೂಚಿಸುವ ಹೇಳಿಕೆಗಳೇ ಕಲಿಕಾ ಫಲಗಳು. ಹಾಗೆಯೇ ಕಲಿಕೆಯ ಫಲಗಳನ್ನು ಜ್ಞಾನ, ಗ್ರಹಿಕೆ, ಕೌಶಲ್ಯಗಳು, ಮನೋಧೋರಣೆ ಅಥವಾ ಮೌಲ್ಯಗಳಲ್ಲಾಗುವ ಬದಲಾವಣೆಗಳ ಮೂಲಕ ವ್ಯಕ್ತಪಡಿಸಲಾಗುತ್ತದೆ. ಸೊ ಇಲ್ಲಿ ಒಂದು ಸಮಗ್ರವಾದಂತಹ ರೀತಿಯಲ್ಲಿ ನಾವು ಕಲಿಕೆಯನ್ನು ಮೌಲ್ಯಮಾಪನ ಮಾಡುವಾಗ ಕಲಿಕೆಯ ಫಲಿತಾಂಶ ನಮಗೆ ಗೊತ್ತಾಗತ್ತೆ. ಸೊ ಇಲ್ಲಿ ಇನ್ನೊಂದು ಸರಳವಾದಂತಹ ವ್ಯಾಖ್ಯಾನವನ್ನು ನಾವು ನೋಡುವುದಾದರೆ, ಕಲಿಕೆಯ ಫಲಿತಾಂಶ ಶೈಕ್ಷಣಿಕ ಪ್ರಕ್ರಿಯೆಗಳನ್ನು ಸಮಗ್ರವಾಗಿ ಮೌಲ್ಯಮಾಪನ ಮಾಡುವ ಒಂದು ಅಧಿಕೃತವಾದಂತಹ ಪ್ರಕ್ರಿಯೆ. ಐ ರಿಪೀಟ್, ಕಲಿಕೆಯ ಫಲಿತಾಂಶ ಶೈಕ್ಷಣಿಕ ಪ್ರಕ್ರಿಯೆಗಳನ್ನು ಸಮಗ್ರವಾಗಿ ಮೌಲ್ಯಮಾಪನ ಮಾಡುವ ಒಂದು ಅಧಿಕೃತ ಪ್ರಕ್ರಿಯೆ. ಇನ್ನು ಸರಳವಾದಂತಹ ರೀತಿಯಲ್ಲಿ ನಾವು ಕಲಿಕಾ ಫಲಿತಾಂಶವನ್ನು, ಅದರ ಅರ್ಥವನ್ನು ನೋಡುವುದಾದರೆ, ವಿದ್ಯಾರ್ಥಿಗಳು ಅರ್ಥಪೂರ್ಣ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಾಗ ಗುಣಮಟ್ಟದ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗತ್ತೆ. ಸೊ ವಿದ್ಯಾರ್ಥಿಗಳು ಹಲವಾರು ಚಟುವಟಿಕೆಗಳಲ್ಲಿ ಭಾಗವಹಿಸುವುದರ ಮೂಲಕ ಪಡೆಯುವಂತಹ ಒಂದು ಅನುಭವ ಏನಿದೆಯಲ್ಲ, ಅದೇ ಇಲ್ಲಿ ಕಲಿಕಾ ಫಲಿತಾಂಶ ಅಂತ ನಾವು ಪರಿಗಣಿಸಬೇಕಾಗತ್ತೆ. ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ಒಂದು ನಿರ್ದಿಷ್ಟವಾದಂತಹ ಗುಣಮಟ್ಟದ ಕಲಿಕಾ ಫಲಿತಾಂಶವನ್ನು ನಾವು ಪಡೆಯಬೇಕಾದರೆ ಅಲ್ಲಿ ಗುಣಮಟ್ಟದ ಪಠ್ಯಕ್ರಮ ಇರಬೇಕಾಗತ್ತೆ, ಹಾಗೆಯೇ ಗುಣಮಟ್ಟದ ಶೈಕ್ಷಣಿಕ ಚಟುವಟಿಕೆಗಳು ನಡೆಯಬೇಕಾಗತ್ತೆ. ಅಂದಾಗ ಮಾತ್ರ ಒಂದು ಉತ್ತಮವಾದಂತಹ ಗುಣಮಟ್ಟದ ಒಂದು ಫಲಿತಾಂಶವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗತ್ತೆ. ಸೊ ಹಾಗೆ ಕಲಿಕಾ ಫಲ ಅಥವಾ ಕಲಿಕೆಯ ಫಲಿತಾಂಶದ ಬಗೆಗೆ ಇನ್ನೊಂದು ಸರಳ ವ್ಯಾಖ್ಯಾನವನ್ನು ಹೇಳಲಿಕ್ಕೆ ಬಯಸ್ತೇನೆ. ಕಲಿಕಾ ಅನುಭವಗಳ ಪರಿಣಾಮವಾಗಿ ವ್ಯಕ್ತಿಯಲ್ಲಿ ಕಂಡುಬರುವ ಬದಲಾವಣೆಗಳನ್ನು ಕಲಿಕಾ ಫಲ ಅಥವಾ ಕಲಿಕಾ ಫಲಿತಾಂಶವೆಂದು ಕರೆಯುತ್ತೇವೆ. ಅಂದರೆ ಶಾಲೆಯಲ್ಲಿ ತರಗತಿಯಲ್ಲಿ ಕಲಿಕಾ ಅನುಭವಗಳ ಪರಿಣಾಮವಾಗಿ ಒಬ್ಬ ವಿದ್ಯಾರ್ಥಿಯ ವರ್ತನೆಯಲ್ಲಿ ಕಂಡುಬರುವಂತಹ ಒಂದು ಬದಲಾವಣೆಯೇ ಕಲಿಕಾ ಫಲ ಎಂದು ನಾವು ತಿಳಿದುಕೊಳ್ಳಬೇಕಾಗತ್ತೆ. ಸೊ ಇಲ್ಲಿ ಮೌಲ್ಯಮಾಪನದ ತಂತ್ರಗಳನ್ನು ಅಥವಾ ಸಾಧನಗಳನ್ನು ಬಳಸಿಕೊಂಡು ಉದ್ದೇಶಗಳು ಎಷ್ಟರ ಮಟ್ಟಿಗೆ ಸಾಧನೆಯಾಗಿವೆ ಎಂಬುದನ್ನು ಕಲಿಕಾ ಫಲಗಳ ಸಹಾಯದಿಂದ ಅಳೆಯಲಾಗುತ್ತದೆ. ಸೊ ಒಂದು ಅಂಶವನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕು. ಬೋಧನಾ ಉದ್ದೇಶಗಳು, ಕಲಿಕೆಯ ಅನುಭವಗಳು, ಕಲಿಕೆಯ ಫಲಿತಾಂಶ ಯಾವಾಗಲೂ ಕೂಡ ಒಂದೇ ಸರಳ ರೇಖೆಯಲ್ಲಿ ಚಲಿಸುತ್ತವೆ. ಸೊ ಇಲ್ಲಿ ಬೋಧನೆ ಕಲಿಕೆ ತೃಪ್ತಿಕರವಾದಂತಹ ರೀತಿಯಲ್ಲಿ ಇದೆ ಅಂದರೆ ಅಲ್ಲಿ ಉದ್ದೇಶಗಳು, ಕಲಿಕೆಯ ಅನುಭವಗಳು, ಕಲಿಕೆಯ ಫಲಿತಾಂಶ ಉತ್ತಮವಾದಂತಹ ರೀತಿಯಲ್ಲಿ ಇವೆ ಎನ್ನುವ ಅಂಶವನ್ನು ನಾವು ಮನಗಾಣಬೇಕಾಗತ್ತೆ. ಸೊ ಇವು ಕಲಿಕಾ ಫಲ ಅಥವಾ ಕಲಿಕಾ ಫಲಿತಾಂಶದ ಬಗೆಗೆ ಇರುವಂತಹ ಪ್ರಮುಖ ಅರ್ಥ ಮತ್ತು ವ್ಯಾಖ್ಯೆಗಳು. Now, my dear students, let me say something about characteristics of a good learning outcome. Any learning outcome which is to be considered as a good learning outcome, that should have some characteristics. So which are the important characteristics of a good learning outcome? Let us see one by one. The first character is it should be measurable or assessable. ಒಂದು ಉತ್ತಮ ಕಲಿಕಾ ಫಲಿತಾಂಶ ಯಾವಾಗಲೂ ಕೂಡ ಅಳೆಯಲು ಅರ್ಹವಾಗಿರಬೇಕು. ಅಳೆಯಬಹುದಾದಂತಹ ರೀತಿಯಲ್ಲಿ ನಾವು ಅದನ್ನು ನೋಡಬೇಕಾಗತ್ತೆ. ಇಟ್ ಶುಡ್ ಬಿ ಮೇಜರಬಲ್. ಅಳೆಯಲಿಕ್ಕೆ, ಸುಲಭವಾಗಿ ಅಳೆಯಲಿಕ್ಕೆ ಅದು ಬರುವಂತಿರಬೇಕು. ಸೊ ಅದು ಒಂದು ಉತ್ತಮವಾದಂತಹ ಕಲಿಕಾ ಫಲಿತಾಂಶ ಅಂತ ಪರಿಗಣಿಸ್ತೇವೆ. ದ ಸೆಕೆಂಡ್ ಕ್ಯಾರೆಕ್ಟರ್ ಈಸ್
clear to the student and teacher. Whatever learning outcomes is there, it is expected. That is the purpose. That should be very, very clear to the student as well as teacher. ಕಲಿಕೆಯ ಫಲಿತಾಂಶ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗಿರಬೇಕು. ಅಲ್ಲಿ ಕಲಿಕೆಯ ಚಟುವಟಿಕೆಗಳ ಮೂಲಕ ಎಂತಹ ಕಲಿಕಾ ಫಲಿತಾಂಶವನ್ನು ಪಡೆಯಬೇಕಾಗಿದೆ ಎನ್ನುವಂತಹ ಅಂಶ ವಿದ್ಯಾರ್ಥಿಗಳಿಗೂ ಕೂಡ ಸ್ಪಷ್ಟವಾಗಬೇಕು, ಶಿಕ್ಷಕರಿಗೂ ಕೂಡ ಸ್ಪಷ್ಟವಾಗಿರಬೇಕು. ಸೊ ಅಂತಹ ಒಂದು ಕಲಿಕಾ ಫಲಿತಾಂಶವನ್ನು ಒಂದು ಉತ್ತಮವಾದಂತಹ ಕಲಿಕಾ ಫಲಿತಾಂಶವೆಂದು ಪರಿಗಣಿಸಲಿಕ್ಕೆ ಸಾಧ್ಯವಾಗತ್ತೆ. ಥರ್ಡ್ಲಿ, it should be integrated, ಡೆವಲಪ್ಮೆಂಟ್ ಆ್ಯಂಡ್ ಟ್ರಾನ್ಸ್ಫರಬಲ್. ಒಂದು ಉತ್ತಮವಾದಂತಹ ಕಲಿಕಾ ಫಲಿತಾಂಶ ಸಮಗ್ರವಾಗಿರಬೇಕು ಹಾಗೂ ಅಭಿವೃದ್ಧಿ ಪೂರಕವಾಗಿರಬೇಕು. ಸೊ ಅಂತಹ ಒಂದು ಕಲಿಕಾ ಫಲಿತಾಂಶ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಪ್ರಗತಿಯನ್ನು ತರುತ್ತೆ, ಉತ್ತಮವಾದಂತಹ ಕಲಿಕಾ ಫಲವನ್ನು ನೀಡಲಿಕ್ಕೆ ಸಹಾಯಕವಾಗುತ್ತೆ, ಉತ್ತಮವಾದಂತಹ ಶೈಕ್ಷಣಿಕ ಚಟುವಟಿಕೆಗಳನ್ನು ಆಯೋಜಿಸಲಿಕ್ಕೆ ಸಹಾಯಕವಾಗುತ್ತೆ. ಸೊ ಎ ಪರ್ಟಿಕ್ಯುಲರ್ ಆರ್ ಎ ಗುಡ್ ಲರ್ನಿಂಗ್ ಔಟ್ಕಮ್ ಶುಡ್ ಬಿ ಇಂಟಿಗ್ರೇಟೆಡ್, ಡೆವಲಪ್ಮೆಂಟ್ ಆ್ಯಂಡ್ ಟ್ರಾನ್ಸ್ಫರಬಲ್. ಫೋರ್ತ್ ಒನ್, ಎ ಗುಡ್ ಲರ್ನಿಂಗ್ ಔಟ್ಕಮ್ ಶುಡ್ have similar scope and scale. A good learning outcome should have similar scope and scale. ಒಂದು ಉತ್ತಮವಾದಂತಹ ಕಲಿಕಾ ಫಲಿತಾಂಶ ಸಾಮಾನ್ಯವಾದಂತಹ ವ್ಯಾಪ್ತಿಯನ್ನು ಮತ್ತು ಅಳತೆಯನ್ನು ಹೊಂದಿರಬೇಕು. ಯು ಶುಡ್ ಹ್ಯಾವ್ ಇಟ್ಸ್ ಓನ್ ಸ್ಕೋಪ್ ಆ್ಯಂಡ್ ಸ್ಕೇಲ್. ಸೊ ಯಾವ ಸಂದರ್ಭದಲ್ಲಿ ಕೂಡ ಅದರ ವ್ಯಾಪ್ತಿಯನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುವಂತಿರಬೇಕು, ಅದನ್ನು ಅಳೆಯಲಿಕ್ಕೆ ಒಂದು ಸೂಕ್ತವಾದಂತಹ ಅಳತೆಯನ್ನು ನಮಗೆ ಅಲ್ಲಿ ಲಭ್ಯವಾಗುವಂತಹ ರೀತಿಯಲ್ಲಿ ಕಲಿಕಾ ಫಲಿತಾಂಶ ಇರಬೇಕಾಗತ್ತೆ. ಹಾಗೆಯೇ ಲರ್ನಿಂಗ್ ಔಟ್ಕಮ್ಸ್ should have specific competencies. The main aim of education is developing certain competencies among the students. ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ಸಾಮರ್ಥ್ಯಗಳನ್ನು ಬೆಳೆಸುವುದು ನಮ್ಮ ಶಿಕ್ಷಣದ ಒಂದು ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಹಾಗಾಗಿ ಕಲಿಕಾ ಫಲಿತಾಂಶ ನಿರ್ದಿಷ್ಟವಾದಂತಹ ಸಾಮರ್ಥ್ಯಗಳನ್ನು ಒಳಗೊಂಡಿರಬೇಕು. ಮಗುವಿನಲ್ಲಿ ಶೈಕ್ಷಣಿಕ ಚಟುವಟಿಕೆಗಳ ಮೂಲಕ, ತರಗತಿಯಲ್ಲಿ ಆಯೋಜನೆ ಮಾಡುವಂತಹ ಚಟುವಟಿಕೆಗಳ ಮೂಲಕ, ಹಲವಾರು ಕಲಿಕಾ ಅನುಭವಗಳನ್ನು ನೀಡುವುದರ ಮೂಲಕ ಯಾವ ಒಂದು ಸಾಮರ್ಥ್ಯಗಳನ್ನು ಮಕ್ಕಳಲ್ಲಿ ಬೆಳೆಸಬೇಕು ಎನ್ನುವುದನ್ನು ಸ್ಪಷ್ಟವಾಗಿ ನಾವು ಅಲ್ಲಿ ಕಲಿಕಾ ಫಲಿತಾಂಶದಲ್ಲಿ ನಮೂದಿಸಬೇಕಾಗತ್ತೆ. ಸೊ ಐ ಮೀನ್ the learning outcome should include specific competencies. That is another important character of a good learning outcome. Coming to the sixth one, it should be written in terms of student capability. ಕಲಿಕಾ ಫಲಿತಾಂಶ ವಿದ್ಯಾರ್ಥಿಗಳ ಸಾಮರ್ಥ್ಯದ ರೂಪದಲ್ಲಿ ಬರೆಯಲ್ಪಟ್ಟಿರಬೇಕು. ಸಾಮಾನ್ಯವಾಗಿ ಕಲಿಕಾ ಫಲಿತಾಂಶ ಶಿಕ್ಷಕರ ಸಾಮರ್ಥ್ಯದ ರೂಪದಲ್ಲಿ ಬರೆಯಲ್ಪಡಬಾರದು. ಇಟ್ ಇಸ್ ವೆರಿ ಕ್ಲಿಯರ್ ಫ್ರೆಂಡ್ಸ್. ಯಾವಾಗಲೂ ಕೂಡ ವಿದ್ಯಾರ್ಥಿಗಳ ಸಾಮರ್ಥ್ಯದ ರೂಪದಲ್ಲಿ ಅದನ್ನು ನಿರೂಪಿಸಬೇಕಾಗತ್ತೆ. ಸೊ ಆಲ್ವೇಸ್ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ದ್ಯಾಟ್ learning outcome should be written in terms of student capability instead of teachers capability. So here what we are going to see, students capability, we have to see the performance of the students. That's why learning outcome always should be written in terms of student capability. Then simply described, learning outcome should be simply described. ಅವು ಸರಳವಾಗಿ ವರ್ಣಿಸಲ್ಪಟ್ಟಿರಬೇಕು. ಸರಳವಾಗಿ ಅದನ್ನು ಅರ್ಥ ಮಾಡುವಂತಹ ರೀತಿಯಲ್ಲಿ ಸರಳ ಪದಗಳನ್ನು ಉಪಯೋಗ ಮಾಡುವುದರ ಮೂಲಕ ಅದನ್ನು ವರ್ಣಿಸುವಂತಹ ರೀತಿಯಲ್ಲಿ ನಮ್ಮ ಕಲಿಕಾ ಫಲಿತಾಂಶ ಇರಬೇಕು. ದೆನ್ ಏಯ್ತ್ ಒನ್, ಅಬ್ಸರ್ವಬಲ್. ಲರ್ನಿಂಗ್ ಔಟ್ಕಮ್ ಶುಡ್ ಬಿ ಅಬ್ಸರ್ವೇಬಲ್. ಕಲಿಕಾ ಅನುಭವಗಳು ವೀಕ್ಷಿಸಲ್ಪಟ್ಟಿರಬೇಕು. ವೀಕ್ಷಿಸಲಿಕ್ಕೆ ಅದು ಬಹಳ ಯೋಗ್ಯವಾಗಿರಬೇಕು ಅಂತ ಹೇಳ್ತೀವಿ. ಈಸಿಲಿ ವಿ ಕ್ಯಾನ್ ಅಬ್ಸರ್ವ್, ಅದನ್ನು ವೀಕ್ಷಣೆ ಮಾಡಲಿಕ್ಕೆ ನಮಗೆ ಸಾಧ್ಯವಾಗುವಂತಿರಬೇಕು. ಆ ಪ್ರಕಾರವಾದಂತಹ ರೀತಿಯಲ್ಲಿ ಕಲಿಕಾ ಫಲಿತಾಂಶವನ್ನು ನಾವು ರೂಪಿಸಬೇಕಾಗತ್ತೆ. ದ ನೈನ್ತ್ ಒನ್,
ಕೆಪೇಬಲ್ ಆಫ್ ಬೀಯಿಂಗ್ ವ್ಯಾಲಿಡ್ಲಿ ಅಸೆಸ್ಡ್, ಒಂದು ಸಮರ್ಪಕವಾದಂತಹ ರೀತಿಯಲ್ಲಿ, ಸಮಂಜಸವಾದಂತಹ ರೀತಿಯಲ್ಲಿ ಆಲಯುವಂತಹ ರೂಪದಲ್ಲಿ ಅದು ಇರಬೇಕಾಗತ್ತೆ. ಸೊ ವಿ ಕೆನ್ ಅಸೆಸ್ ಎ ಪರ್ಟಿಕ್ಯುಲರ್ ಲರ್ನಿಂಗ್ ಔಟ್ಕಮ್, ಸೊ ವಿಚ್ ಈಸ್ ಹ್ಯಾವಿಂಗ್ ವೆರಿ ಗುಡ್ ವ್ಯಾಲಿಡಿಟಿ. ಸೊ ಕ್ಯಾಪೇಬಲ್ ಆಫ್ ಬೀಯಿಂಗ್ ವ್ಯಾಲಿಡ್ಲಿ ಅಸೆಸ್ಡ್, ಬಹಳ ಉತ್ತಮವಾದಂತಹ ರೀತಿಯಲ್ಲೇ, ಸಮರ್ಪಕವಾದಂತಹ ರೀತಿಯಲ್ಲೇ, ಸಮಂಜಸವಾದಂತಹ ರೀತಿಯಲ್ಲಿ ಅದು ಅಳೆಯಲಿಕ್ಕೆ ಸಮರ್ಪಕವಾಗಿರಬೇಕು, ಸೂಕ್ತವಾಗಿರಬೇಕು. ದೆನ್ ಲಾಸ್ಟ್ ಒನ್, shows specific performance. I mean, a good learning outcome should show specific performance. ಒಂದು ಉತ್ತಮವಾದಂತಹ ಕಲಿಕಾ ಫಲಿತಾಂಶ ನಿರ್ದಿಷ್ಟ ಕಾರ್ಯ ಸಾಧನೆಯನ್ನು ತೋರಿಸುವಂತಿರಬೇಕು. ಅಲ್ಲಿ ನಿರ್ದಿಷ್ಟವಾದಂಥ ಪರ್ಫಾರ್ಮೆನ್ಸನ್ನು ನಾವು ನೋಡಬೇಕು. ವಿದ್ಯಾರ್ಥಿ ಯಾವ ಕಾರ್ಯ ಸಾಧನೆಯನ್ನು ಮಾಡಲಿಕ್ಕೆ ಸಮರ್ಥನಿದ್ದಾನೆ ಎನ್ನುವಂಥ ಅಂಶವನ್ನು ನಾವು ಕಲಿಕಾ ಫಲಿತಾಂಶದಲ್ಲಿ ನೋಡಬೇಕಾಗಿರತ್ತೆ. ಸೊ ಆ ಪ್ರಕಾರವಾಗಿ ಕಲಿಕಾ ಫಲಿತಾಂಶವನ್ನು ಸ್ಪೆಸಿಫಿಕ್ ಆಗಿ ಅಲ್ಲಿ ನಾವು ನಿರೂಪಿಸಬೇಕಾಗತ್ತೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಎ ಗುಡ್ ಲರ್ನಿಂಗ್ ಔಟ್ಕಮ್ ಶುಡ್ ಹ್ಯಾವ್ ಆಲ್ ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್. These characteristics are very essential in order to consider a good learning outcome. So after knowing the characteristics of a good learning outcome, let us see the factors of learning outcomes. There are certain factors which are very helpful in order to decide the quality of learning outcome. So ಇದನ್ನು ನಾವು ಹೀಗೆ ಹೇಳ್ತೇವೆ, ಕಲಿಕಾ ಫಲಿತಾಂಶದ ನಿರ್ಧಾರಕಗಳು. ಕಲಿಕಾ ಫಲಿತಾಂಶದ ನಿರ್ಧಾರಕಗಳು ಅಂದಾಗ, ಒಂದು ಉತ್ತಮವಾದಂತಹ ಕಲಿಕಾ ಫಲಿತಾಂಶವನ್ನು ಪಡೆಯಬೇಕಾದರೆ ಅನೇಕ ನಿರ್ಧಾರಕಗಳು ಅಲ್ಲಿ ಕಾರಣಕರ್ತರಾಗ್ತವೆ. ಇನ್ ಆರ್ಡರ್ ಟು ಗೆಟ್ ಗುಡ್ ಲರ್ನಿಂಗ್ ಔಟ್ಕಮ್, ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್ ವಿಚ್ ಕಂಟ್ರಿಬ್ಯೂಟ್ಸ್ ಎ ಲಾಟ್. Now let us see one by one which are the important factors which contribute or which are very helpful in order to get good learning outcome. The first one is curriculum, paಠ್ಯಕ್ರಮ. If the curriculum is very qualitative, we will have good learning activities, and in turn we will have good learning outcome. ಉತ್ತಮವಾದಂತಹ ಪಠ್ಯಕ್ರಮವಿದ್ದರೆ ಅತ್ಯುತ್ತಮವಾದಂತಹ ಶೈಕ್ಷಣಿಕ ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಅತ್ಯುತ್ತಮವಾದಂತಹ ಶೈಕ್ಷಣಿಕ ಚಟುವಟಿಕೆಗಳನ್ನು ಕೈಗೊಂಡಾಗ ಅತ್ಯುತ್ತಮವಾದಂತಹ ರೀತಿಯ ಕಲಿಕಾ ಫಲಿತಾಂಶವನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. Second one is learning facilities, ಕಲಿಕಾ ಸೌಲಭ್ಯಗಳು. Learning outcome always depending upon learning facilities which is available in the school or colleges. ಒಂದು ಉತ್ತಮವಾದಂತಹ ಕಲಿಕಾ ಫಲಿತಾಂಶ ಸಾಮಾನ್ಯವಾಗಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಲಭ್ಯವಿರುವಂತಹ ಕಲಿಕಾ ಸೌಲಭ್ಯಗಳನ್ನು ಅವಲಂಬಿಸಿರುತ್ತೆ. ಅತ್ಯುತ್ತಮವಾದಂತಹ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸುಲಭವಾದಂತಹ ರೀತಿಯಲ್ಲಿ ಲಭ್ಯವಾಗುವಂತಹ ಸೌಲಭ್ಯಗಳು ಅಲ್ಲಿ ಇದ್ದರೆ ಉತ್ತಮವಾದಂತಹ ಕಲಿಕಾ ಫಲಿತಾಂಶವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಥರ್ಡ್ಲಿ, ಲರ್ನಿಂಗ್ ಮೆಟೀರಿಯಲ್ಸ್, ಕಲಿಕಾ ಸಾಮಗ್ರಿಗಳು. ಸೊ ಇನ್ ಆರ್ಡರ್ ಟು ಹ್ಯಾವ್ ಗುಡ್ ರಿಸಲ್ಟ್, in order to have good learning outcome, what is required? Learning materials are required. If the learning materials are properly provided to the students, if it is available at the maximum quality and quantity, then we will have good learning outcome. ಅತ್ಯುತ್ತಮವಾದಂತಹ ಕಲಿಕಾ ಸಾಮಗ್ರಿಗಳು ಶಾಲೆಗಳಲ್ಲಿ, ಮನೆಯಲ್ಲಿ ಹಾಗೆ ಕಾಲೇಜುಗಳಲ್ಲಿ ಲಭ್ಯವಿದ್ದರೆ ಉತ್ತಮವಾದಂತಹ ಕಲಿಕಾ ಫಲಿತಾಂಶವನ್ನು ಪಡೆಯಲಿಕ್ಕೆ, ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿದೆ. Fourth one is teaching method. Certainly the result or learning outcome always depending upon method of teaching or approach of teaching. If method of teaching is good, if the approach of teaching is good, whatever it may be, the strategy or the method of teaching is effective, that directly affects on the learning outcomes. So effective teaching methods are very important in order to get good learning outcomes. ಬೋಧನಾ ವಿಧಾನ, ಬೋಧನಾ ಕ್ರಮ ಪರಿಣಾಮಕಾರಿಯಾದಂತಹ ರೀತಿಯಲ್ಲಿ ಇದ್ದರೆ ಅತ್ಯುತ್ತಮವಾದಂತಹ ಫಲಿತಾಂಶವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ಶಿಕ್ಷಕರು ಹೊಸ ಬೋಧನಾ ವಿಧಾನಗಳನ್ನು ಪರಿಣಾಮಕಾರಿಯಾದಂತಹ ರೀತಿಯಲ್ಲಿ ತರಗತಿಯ ಸನ್ನಿವೇಶದಲ್ಲಿ ಉಪಯೋಗಿಸಿಕೊಂಡು ಬೋಧನೆ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಅತ್ಯುತ್ತಮವಾದಂತಹ ಕಲಿಕಾ ಫಲವನ್ನು, ಕಲಿಕೆಯ ಫಲಿತಾಂಶವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗತ್ತೆ. ದೆನ್ ದ ನೆಕ್ಸ್ಟ್ ಒನ್ ಈಸ್
School environment, Shala Vatavarana. The school environment is one of the most important factors which influence on learning outcome. If the school environment is very pleasing, if the school environment is very supportive, the students can involve in different kind of learning activities, and in turn that will leads to good learning outcomes. ಶಾಲೆಯ ವಾತಾವರಣ ಉತ್ತಮವಾಗಿದ್ದರೆ, ಆರೋಗ್ಯಕರವಾಗಿದ್ದರೆ, ಆಹ್ಲಾದಕರವಾಗಿದ್ದರೆ, ಪ್ರೋತ್ಸಾಹದಾಯಕವಾದಂತಹ ರೀತಿಯಲ್ಲಿ ಇದ್ದರೆ ವಿದ್ಯಾರ್ಥಿಗಳು ಕಲಿಕಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಆ ಮೂಲಕ ಅತ್ಯುತ್ತಮವಾದಂತಹ ಕಲಿಕೆಯ ಫಲಿತಾಂಶವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ನೆಕ್ಸ್ಟ್ ಒನ್ ಈಸ್ ಟೀಚರ್ಸ್ ಕಮಿಟ್ಮೆಂಟ್. ಶಿಕ್ಷಕರ ಬದ್ಧತೆಯೂ ಕೂಡ ಕಲಿಕಾ ಫಲಿತಾಂಶದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಸೊ ಅಲ್ಲಿ ಕಮಿಟೆಡ್ ಟೀಚರ್ ಇದ್ದರೆ ಯಾವಾಗಲೂ ಕೂಡ ಆ ಟೀಚರ್ ಶಿಕ್ಷಕರು ವಿದ್ಯಾರ್ಥಿಗಳ ಹಿತಕ್ಕಾಗಿ ವಿದ್ಯಾರ್ಥಿಗಳ ಸಾಧನೆಯನ್ನು ಉತ್ತಮಪಡಿಸುವಂತಹ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಎ ಗುಡ್ ಟೀಚರ್, ನೋ ಡೌಟ್, ಸೊ ಆಲ್ವೇಸ್ ಗಿವ್ಸ್ ಇಂಪಾರ್ಟೆನ್ಸ್ ಟು ದ ಇಂಪ್ರೂವ್ ದ ಕ್ವಾಲಿಟಿ ಆಫ್ ಟೀಚರ್, and he always gives most importance to the improving the quality of or the result of the students in a most systematic way. ಹಾಗಾಗಿ ವಿದ್ಯಾರ್ಥಿಗಳ ಫಲಿತಾಂಶವನ್ನು ನಿರ್ಧಾರ ಮಾಡುವಂತಹ ನಿಟ್ಟಿನಲ್ಲಿ ಶಿಕ್ಷಕರ ಒಂದು ಕಮಿಟ್ಮೆಂಟು ಕೂಡ ಇಲ್ಲಿ ಬಹಳ ಪ್ರಮುಖವಾದದ್ದು. ಸೊ ಇಲ್ಲಿ ಒಂದು ಹೇಳಿಕೆಯನ್ನು ಹೇಳಲಿಕ್ಕೆ ಬಯಸ್ತಾರೆ. ವಿಲಿಯಂ ಆರ್ಥರ್ ವಾಟ್ಸ್ ಒಬ್ಬ ಅಮೇರಿಕದ ಲೇಖಕ ಭಾಳ ಸ್ಪಷ್ಟವಾಗಿ ಒಂದು ಕಡೆ ಹೇಳ್ತಾರೆ, ಒಬ್ಬ ಸಾಧಾರಣ ಶಿಕ್ಷಕ ಹೇಳುತ್ತಾನೆ, ಉತ್ತಮ ಶಿಕ್ಷಕ ವಿವರಿಸುತ್ತಾನೆ, ಅತ್ಯುತ್ತಮ ಶಿಕ್ಷಕ ಪ್ರದರ್ಶಿಸುತ್ತಾನೆ, ಆದರೆ ಒಬ್ಬ ಶ್ರೇಷ್ಠ ಶಿಕ್ಷಕ ಸದಾ ಸ್ಫೂರ್ತಿಯ ಚಿಲುಮೆಯಾಗಿರುತ್ತಾನೆ. ಸೊ ವಾರ್ಡ್ ಅವರ ಈ ಒಂದು ಹೇಳಿಕೆ ಇಲ್ಲಿ ಬಹಳ ಪ್ರಸ್ತುತ ಅಂತ ನಾನಾದರೂ ಭಾವಿಸ್ತೇನೆ. ಏಕೆಂದರೆ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡುವಂತಹ ಒಬ್ಬ ಶಿಕ್ಷಕ ಸಹಜವಾಗಿ ಶಾಲೆಯ ಫಲಿತಾಂಶವನ್ನು, ವಿದ್ಯಾರ್ಥಿಗಳ ಫಲಿತಾಂಶವನ್ನು ಸುಧಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಬಹಳ ಸಮರ್ಪಣಾ ಮನೋಭಾವನೆಯಿಂದ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಅಂತಹ ಶಿಕ್ಷಕರು ಕೂಡ ನಮ್ಮ ಶಾಲೆಗಳಿಗೆ, ಕಾಲೇಜುಗಳಿಗೆ ಅತಿ ಅವಶ್ಯಕವಾಗಿ ಬೇಕು. ಅಂತಹ ಶಿಕ್ಷಕರ ಒಂದು ಬದ್ಧತೆ ಏನಿದೆಯಲ್ಲ, ಕಲಿಕೆಯ ಫಲಿತಾಂಶದ ಮೇಲೆ ಅತ್ಯುತ್ತಮವಾದಂತಹ ಪ್ರಭಾವವನ್ನು ಬೀರುತ್ತೆ. ಅಪಾರ್ಚುನಿಟೀಸ್, ಅವಕಾಶಗಳು ಅಂದರೆ ಹಲವಾರು ಕಲಿಕಾ ಚಟುವಟಿಕೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ನಡೆಯುವಂತಹ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಭಾಗವಹಿಸಲಿಕ್ಕೆ ಮುಕ್ತವಾದಂತಹ ಅವಕಾಶಗಳು ಇರಬೇಕು. ಸೊ ಅಲ್ಲಿ ಮುಕ್ತವಾದಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಾಗ ಅಂತಹ ಅವಕಾಶಗಳು ಮಕ್ಕಳಿಗೆ ಅವರ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಲಿಕ್ಕೆ ಸಹಾಯಕವಾಗುತ್ತೆ. ಆ ಮೂಲಕ ಲರ್ನಿಂಗ್ ಔಟ್ಕಮ್ ಏನಿದೆಯಲ್ಲ, ಕಲಿಕೆಯ ಫಲಿತಾಂಶ ಏನಿದೆಯಲ್ಲ, ಅದು ಕೂಡ ಸುಧಾರಣೆ ಆಗುತ್ತೆ. ಸೊ ಉತ್ತಮವಾದಂತಹ ಕಲಿಕಾ ಫಲಿತಾಂಶವನ್ನು ಪಡೆಯಲು ನಾವು ಬಯಸುವುದಾದರೆ ಮಕ್ಕಳಿಗೆ ಹೆಚ್ಚೆಚ್ಚು ಉತ್ತಮ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕಾಗತ್ತೆ. ದೆನ್ 9th important factor is guidance. No doubt, the teacher is supposed to guide the students in order to improve their academic performance. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ರೀತಿಯಲ್ಲಿ ಸದಾ ಮಾರ್ಗದರ್ಶನವನ್ನು ಮಾಡಬೇಕಾಗತ್ತೆ. ಸೊ ಅಲ್ಲಿ ಶೈಕ್ಷಣಿಕವಾದಂತಹ ಮಾರ್ಗದರ್ಶನವನ್ನು ನೀಡಬೇಕು, ವೃತ್ತಿ ಮಾರ್ಗದರ್ಶನವನ್ನು ನೀಡಬೇಕು, ವೈಯಕ್ತಿಕ ಮಾರ್ಗದರ್ಶನವನ್ನು ಕೂಡ ಮಕ್ಕಳಿಗೆ ನಾವು ನೀಡಬೇಕಾಗತ್ತೆ. ಬೈ ಪ್ರೊವೈಡಿಂಗ್ educational guidance, vocational guidance, or it may be personal guidance, we have to try to improve the learning outcome or the result or the performance of the students. So ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡಿದ್ದೇ ಆದರೆ ಸೊ ಅವರ ಒಂದು ಕಲಿಕಾ ಫಲಿತಾಂಶವನ್ನು ಸುಧಾರಣೆ ಮಾಡಲಿಕ್ಕೆ ಸಾಧ್ಯವಾಗತ್ತೆ. ದೆನ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಅಡ್ಮಿನಿಸ್ಟ್ರೇಷನ್, ದಟ್ ಈಸ್ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್. ಶಾಲಾ ಆಡಳಿತವು ಕೂಡ ಕಲಿಕಾ ಫಲಿತಾಂಶದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಯಾವ ಶಾಲೆಯಲ್ಲಿ ಉತ್ತಮವಾದಂತಹ ಆಡಳಿತ ಇರುತ್ತೆ, ಅಲ್ಲಿ ಉತ್ತಮವಾದಂತಹ ಶೈಕ್ಷಣಿಕ ಚಟುವಟಿಕೆಗಳು ನಡೆಯುತ್ತೆ. ಯಾವ ಶಾಲೆಗಳಲ್ಲಿ ಉತ್ತಮ ಆಡಳಿತ ಪ್ರತಿಫಲವಾಗಿ ಉತ್ತಮವಾದಂತಹ ಶೈಕ್ಷಣಿಕ ಚಟುವಟಿಕೆಗಳು ನಡೆಯುತ್ತವೆಯೋ ಅಲ್ಲಿ ಉತ್ತಮವಾದಂಥ ಫಲಿತಾಂಶವನ್ನು ಕೂಡ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ದಟ್ಸ್ ವೈ ದ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ಇಂಪ್ಲಿಕೆನ್ಸ್ ಆನ್ learning outcomes. So that's why we need effective administration. So all these important factors are very, very important in order to improve learning outcomes. It may be a school or it may be a college or even it may be a university. In order to have good learning outcomes,
ಆಲ್ ದೀಸ್ ಫ್ಯಾಕ್ಟರ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಆ್ಯಂಡ್ ಈ ಎಲ್ಲ ಅಂಶಗಳು ಕೂಡ ಉತ್ತಮವಾದಂತಹ ರೀತಿಯಲ್ಲಿ ಇರುವ ಹಾಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಶಿಕ್ಷಕರು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಅಂದಾಗ ಮಾತ್ರ ಅತ್ಯುತ್ತಮವಾದಂತಹ ರೀತಿಯ ಕಲಿಕಾ ಫಲಿತಾಂಶವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗತ್ತೆ. ದೆನ್ now we have studied three important concepts. One is objectives, learning experiences and learning outcomes. ಈ ನಿನ್ನೆ ಮತ್ತು ಮೊನ್ನೆ ಮತ್ತು ಇವತ್ತಿನ ತರಗತಿಗಳಲ್ಲಿ ಮೂರು ಪರಿಕಲ್ಪನೆಗಳ ಅರ್ಥವನ್ನು ನಾವು ನೋಡಿದ್ವಿ. ಏನು ಅಂದರೆ ಉದ್ದೇಶಗಳು ಅಂದರೆ ಏನು, ಕಲಿಕಾ ಅನುಭವಗಳು ಅಂದರೆ ಏನು, ಹಾಗೆ ಇವತ್ತಿನ ತರಗತಿಯಲ್ಲಿ ಕಲಿಕಾ ಫಲಿತಾಂಶ ಅಂದರೆ ಏನು ಅಂತ. ಸೊ ಅಲ್ಲಿ ನಮ್ಮ ಪ್ರಮುಖವಾಗಿ ನಾವು ಹೆಚ್ಚು ಒತ್ತನ್ನು ನೀಡಬೇಕಾಗಿರುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಅಂಶವನ್ನು ನಾವು ಗಮನಿಸಬೇಕು. ಏನು ಅಂದರೆ, ಈಸ್ ದೇರ್ ಎನಿ ಕೈಂಡ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ಅಬ್ಜೆಕ್ಟಿವ್ಸ್, ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಲರ್ನಿಂಗ್ ಔಟ್ಕಮ್ಸ್? ಡೆಫಿನೆಟ್ಲಿ ದೇರ್ ಇಸ್ ಎ ರಿಲೇಷನ್ಶಿಪ್, ಪಾಸಿಟಿವ್ ರಿಲೇಷನ್ಶಿಪ್. ಅಬ್ಜೆಕ್ಟಿವ್ಸ್, ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಲರ್ನಿಂಗ್ ಔಟ್ಕಮ್ಸ್ ಆರ್ ಇಂಟರ್ ರಿಲೇಟೆಡ್. ಈಗಾಗಲೇ ಮುಂಜಾನೆ ನಾನು ಹೇಳಿದ್ದೇನೆ, ಉದ್ದೇಶಗಳು, ಕಲಿಕಾ ಅನುಭವಗಳು ಮತ್ತು ಕಲಿಕಾ ಫಲಿತಾಂಶಗಳ ನಡುವೆ ಒಂದು ಆಂತರಿಕವಾದಂತಹ ಸಂಬಂಧ ಇದೆ. ನಮ್ಮ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಇವುಗಳ ನಡುವೆ ಉತ್ತಮವಾದಂತಹ ಆಂತರಿಕ ಸಂಬಂಧ ಇರುವುದರಿಂದಲೇ ನಾವು ಮಗುವಿನ ಸರ್ವತೋಮುಖವಾದಂತಹ ವಿಕಾಸವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗತ್ತೆ, ಶೈಕ್ಷಣಿಕ ಉದ್ದೇಶಗಳನ್ನು ಸಂಪೂರ್ಣವಾಗಿ ಈಡೇರಿಸಲಿಕ್ಕೆ ಸಾಧ್ಯವಾಗತ್ತೆ. ನಾವ್ ಲೆಟ್ ಅಸ್ ಸಿ ದ ರಿಲೇಷನ್ಶಿಪ್ ಬಿಟ್ವೀನ್ ಅಬ್ಜೆಕ್ಟಿವ್ಸ್, ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಲರ್ನಿಂಗ್ ಔಟ್ಕಮ್ಸ್ ವಿತ್ ದ ಹೆಲ್ಪ್ ಆಫ್ ಫಾಲೋವಿಂಗ್ ಪಾಯಿಂಟ್ಸ್. First one, objectives, learning experiences and learning outcomes moves in the same direction. ಕನ್ನಡದಲ್ಲಿ ಕೂಡ ಇದನ್ನು ಹೇಳಲಿಕ್ಕೆ ಬಯಸ್ತೇನೆ. ಉದ್ದೇಶಗಳು, ಕಲಿಕಾ ಅನುಭವಗಳು ಮತ್ತು ಕಲಿಕಾ ಫಲಿತಾಂಶಗಳು ಒಂದೇ ದಿಕ್ಕಿನಲ್ಲಿ ಚಲಿಸುತ್ತವೆ. The main aim of objectives, learning experience and learning outcomes are almost all similar. That's why all these three concepts moves in the same direction. Secondly, all these three concepts are having common goal, that is all round development of the child. ಈ ಮೂರು ಪರಿಕಲ್ಪನೆಗಳ ಮೂಲ ಗುರಿ ಏನು ಅಂದರೆ ವಿದ್ಯಾರ್ಥಿಯ ವ್ಯಕ್ತಿತ್ವದ ವಿಕಾಸವನ್ನು ಅಥವಾ ಸರ್ವತೋಮುಖ ವಿಕಾಸವನ್ನು ಸಾಧಿಸುವುದು. ಒಂದು ಸಾಮಾನ್ಯವಾದ ಗುರಿಯನ್ನು ಇವು ಮೂರು ಹೊಂದಿವೆ. ಥರ್ಡ್ಲಿ, objectives are helpful to plan learning experiences which leads to good learning outcome. ಉದ್ದೇಶಗಳು ಅತ್ಯುತ್ತಮವಾದಂತಹ ಕಲಿಕಾ ಅನುಭವಗಳನ್ನು ಯೋಜನೆ ಮಾಡಲಿಕ್ಕೆ ಸಹಕಾರಿ, ಆ ಮೂಲಕ ಅತ್ಯುತ್ತಮವಾದಂತಹ ಕಲಿಕಾ ಫಲಿತಾಂಶವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗತ್ತೆ. ಉದ್ದೇಶಗಳ ಸಹಾಯದಿಂದ ಉತ್ತಮ ಕಲಿಕಾ ಅನುಭವಗಳ ಯೋಜನೆ, ಅದರ ಸಹಾಯದಿಂದ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುವಂಥದ್ದು. ದೆನ್ ಸಿಮಿಲರ್ಲಿ, ಲರ್ನಿಂಗ್ ಔಟ್ಕಮ್ ಆರ್ ಬೇಸ್ಡ್ ಆನ್ ಅಬ್ಜೆಕ್ಟಿವ್ಸ್ ಆ್ಯಂಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್. ಖಂಡಿತವಾಗಿಯೂ ಕೂಡ ಯಾವಾಗಲೂ ಕೂಡ ಕಲಿಕಾ ಫಲಿತಾಂಶ ಯಾವಾಗಲೂ ಉದ್ದೇಶಗಳು ಮತ್ತು ಕಲಿಕೆಯ ಅನುಭವಗಳ ಮೇಲೆ ಅವಲಂಬಿತವಾಗಿದೆ. If the objectives are properly planned, there will be good learning experiences. If learning experience are properly provided, we can get good learning outcomes. That's why objectives and learning experience which directly influence on the learning outcome. Then in teaching learning process, objectives is input, learning experiences is process and learning output is product. ಇಲ್ಲಿ ಸಿಸ್ಟಮ್ ಅಪ್ರೋಚ್ ಅಂತ ಬರುತ್ತೆ, ಅದರಲ್ಲಿ ಈ ಮೂರು ಕಾನ್ಸೆಪ್ಟನ್ನು ನಾವು ನೋಡ್ತೀವಿ. ಯಾವುದು? ಇನ್ಪುಟ್, ಪ್ರೊಸೆಸ್ ಆ್ಯಂಡ್ ಪ್ರಾಡಕ್ಟ್. ಸೊ ಆಧಾನಗಳು, ಪ್ರಕ್ರಿಯೆ ಮತ್ತು ಉತ್ಪನ್ನ ಅಂಥೇಳಿ. ಸೊ ಇಲ್ಲಿ ಅಬ್ಜೆಕ್ಟಿವ್ಸನ್ನು ನಾವು ಇನ್ಪುಟ್ ಅಂತ ಪರಿಗಣಿಸಿದರೆ, ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ ಅದು ಪ್ರೊಸೆಸ್ ಅಂತ ಪರಿಗಣಿಸಬೇಕಾಗತ್ತೆ. ಹಾಗೆಯೇ ಲರ್ನಿಂಗ್ ಔಟ್ಪುಟ್ ಏನಿದೆಯಲ್ಲ, ಔಟ್ಕಮ್ ಏನಿದೆಯಲ್ಲ ಅದನ್ನು ಪ್ರಾಡಕ್ಟ್ ಅಂತ ನಾವು ಪರಿಗಣಿಸಬೇಕಾಗತ್ತೆ. ಸೊ ವಾಟ್ ಯು ಕಾಲ್ ಇನ್ಪುಟ್,
process and output. All these three important concepts are very, very important in order to achieve educational objectives. Then coming to the next point, learning outcomes helps to know the realization of objectives and effectiveness of learning experiences. ಉದ್ದೇಶಗಳನ್ನು ನಾವು ಎಷ್ಟರ ಮಟ್ಟಿಗೆ ಸಾಧಿಸಿದ್ದೇವೆ, ಕಲಿಕಾ ಅನುಭವಗಳನ್ನು ಎಷ್ಟು ಪರಿಣಾಮಕಾರಿಯಾಗಿವೆ ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕಾದರೆ ಕಲಿಕಾ ಫಲಿತಾಂಶಗಳು ಬೇಕು. ಸೊ ಹಾಗಾಗಿ ಕಲಿಕಾ ಫಲಿತಾಂಶಗಳು ಉದ್ದೇಶಗಳ ಸಾಧನೆ ಮತ್ತು ಕಲಿಕಾ ಅನುಭವಗಳ ಪರಿಣಾಮವನ್ನು ತಿಳಿದುಕೊಳ್ಳಲಿಕ್ಕೆ ಸಹಾಯಕವಾಗತ್ತೆ. ಸೊ ಹಾಗೆಯೇ objectives learning experiences can be assessed with the help of learning outcome. ಸೊ ಉದ್ದೇಶಗಳನ್ನು, ಕಲಿಕಾ ಅನುಭವಗಳನ್ನು ಯಾವುದರ ಮೂಲಕ ನಾವು ಅಳೆಯಬಹುದಂದರೆ ಕಲಿಕಾ ಉತ್ಪನ್ನದ ಮೂಲಕ ಅಳೆಯಬಹುದು. Similarly, objectives, learning experiences and learning outcomes brings desirable changes in the behavior of students. ಉದ್ದೇಶಗಳು, ಕಲಿಕಾ ಅನುಭವಗಳು ಹಾಗೆ ಕಲಿಕಾ ಫಲಿತಾಂಶಗಳು ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಅಪೇಕ್ಷಿತವಾದಂತಹ ಬದಲಾವಣೆಯನ್ನು ತರುತ್ತದೆ. The interrelationship is also there ಇನ್ ಎವ್ಯಾಲ್ಯೂಯೇಷನ್ ಪ್ರೊಸೆಸ್. ಈ ರೀತಿಯಾದಂತಹ ಒಂದು ಆಂತರಿಕವಾದಂತಹ ಸಂಬಂಧ ಏನಿದೆಯಲ್ಲ ಅದು ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿಯೂ ಕೂಡ ಕಂಡುಬರುತ್ತದೆ ಎನ್ನುವಂಥ ಅಂಶವನ್ನು ನಾವು ಗಮನಿಸಬೇಕು. ಸ್ಪೆಸಿಫಿಕ್ ಆ್ಯಂಡ್ ವೆಲ್ ಸ್ಟೇಟೆಡ್ ಅಬ್ಜೆಕ್ಟಿವ್ಸ್, meaningful learning experiences and good learning outcome always helpful to maintain quality in education system. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಗುಣಾತ್ಮಕತೆಯನ್ನು ನಾವು ಕಾಪಾಡಿಕೊಂಡು ಬರಬೇಕೆಂದರೆ ನಲ್ಲಿ ಪ್ರಮುಖವಾಗಿ ಸೂಕ್ತ ನಿರ್ದಿಷ್ಟವಾದಂತಹ ರೀತಿಯಲ್ಲಿ ನಿರೂಪಿಸಲ್ಪಟ್ಟಂತಹ ಉದ್ದೇಶಗಳು ಬೇಕು. ಅರ್ಥಪೂರ್ಣವಾದಂತಹ ಆಸಕ್ತಿಕರವಾದಂತಹ ಕಲಿಕಾ ಅನುಭವಗಳು ಕೂಡ ಇರಬೇಕಾಗತ್ತೆ. ಹಾಗೆಯೇ ಅತ್ಯುತ್ತಮವಾದಂತಹ ಕಲಿಕಾ ಫಲಿತಾಂಶವನ್ನು ನಾವು ಪಡೆದುಕೊಂಡಾಗ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಗುಣಾತ್ಮಕತೆಯನ್ನು ಕಾಪಾಡಿಕೊಂಡು ಬರಲಿಕ್ಕೆ ಸಾಧ್ಯವಾಗತ್ತೆ. ಸೊ ವಿತ್ ದ ಹೆಲ್ಪ್ ಆಫ್ ಆಲ್ ದೀಸ್ ಪಾಯಿಂಟ್ಸ್ ವಾಟ್ ವಿ ಹ್ಯಾವ್ ಅಂಡರ್ಸ್ಟುಡ್ ದ್ಯಾಟ್ there is a close relationship, there is an interrelationship between objectives, learning experiences and learning outcome. So I would like to conclude by saying that almost all ಗುಣಮಟ್ಟದ ಹೂಡುವಳಿ ಇದ್ದರೆ ಗುಣಮಟ್ಟದ ಫಲಿತಾಂಶ ಅಥವಾ ಹುಟ್ಟುವಳಿ ಹೊರಗಡೆ ಹೊಮ್ಮುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಐ ಮೀನ್, if the input is very qualitative, we will have qualitative output. ವಿದ್ಯಾರ್ಥಿಗಳೇ, ಗುಣಮಟ್ಟದ ಪಠ್ಯಕ್ರಮ, ಗುಣಮಟ್ಟದ ಪಠ್ಯಪುಸ್ತಕಗಳು, ಗುಣಮಟ್ಟದ ಕಲಿಕಾ ಸಾಮಗ್ರಿಗಳು, ಗುಣಮಟ್ಟದ ಬೋಧನೆ, ಗುಣಮಟ್ಟದ ಕಲಿಕಾ ಚಟುವಟಿಕೆಗಳು, ಇವುಗಳ ಜೊತೆಗೆ ಗುಣಮಟ್ಟದ ಒಂದು ಶೈಕ್ಷಣಿಕ ಒಂದು ಪ್ರಕ್ರಿಯೆ ಹಾಗೂ ಕಲಿಕಾ ಅನುಭವಗಳು ಇದ್ದರೆ ಖಂಡಿತವಾಗಿಯೂ ಕೂಡ ಒಂದು ಗುಣಮಟ್ಟದ ಫಲಿತಾಂಶವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಒಂದು ಉತ್ತಮವಾದಂತಹ ಕಲಿಕಾ ಫಲಿತಾಂಶವನ್ನು ನಾವು ಪಡೆಯಬೇಕಾದರೆ ಅತ್ಯುತ್ತಮವಾದಂತಹ ರೀತಿಯಲ್ಲಿ ನಾವು ಶೈಕ್ಷಣಿಕ ಚಟುವಟಿಕೆಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಅತ್ಯುತ್ತಮವಾದಂಥ ಕಲಿಕಾ ಅನುಭವಗಳನ್ನು ವಿದ್ಯಾರ್ಥಿಗಳಿಗೆ ನಾವು ಒದಗಿಸಿಕೊಡಬೇಕಾಗತ್ತೆ. ಸೊ ಆ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದಂತಹ ಶಿಕ್ಷಣವನ್ನು ನೀಡಲಿಕ್ಕೆ ಸಾಧ್ಯವಾಗತ್ತೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಬಿ ಬ್ರೇವ್, ಟೇಕ್ ರಿಸ್ಕ್, ನಥಿಂಗ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ಗುಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್. ಸೊ ದಟ್ಸ್ ವೈ ಐ ವುಡ್ ಲೈಕ್ ಟು ಸೇ ದ್ಯಾಟ್ ಎ ಕ್ವಾಲಿಟೇಟಿವ್ outcome always the product of a constant and continuous and sincere effort of the students as well as teachers. ಸೊ ಈ ಮೂಲಕ ಇಷ್ಟು ಮಾಹಿತಿಯನ್ನು ಹೇಳಿ ಈ ಪರಿಕಲ್ಪನೆಯನ್ನು ನಾನು ಇಲ್ಲಿಗೆ ಕನ್ಕ್ಲೂಡ್ ಮಾಡಲಿಕ್ಕೆ ಬಯಸ್ತೇನೆ. ಸೊ ಇನ್ ಕನ್ಕ್ಲೂಷನ್ ವಾಟ್ I would like to say that there is a positive and close relationship between objectives, learning experiences and learning outcome. ಸೊ ಉದ್ದೇಶಗಳು, ಕಲಿಕಾ ಅನುಭವಗಳು ಮತ್ತು ಕಲಿಕಾ ಫಲಗಳು ಇವುಗಳ ನಡುವೆ ಒಂದು ಉತ್ತಮವಾದಂತಹ ನೇರವಾದಂತಹ ಪ್ರತ್ಯಕ್ಷವಾದಂತಹ ಒಂದು ಸಂಬಂಧ ಇದೆ ಎನ್ನುವಂಥ ಅಂಶವನ್ನು ನಾವು ಅರಿತುಕೊಳ್ಳುವುದರ ಮೂಲಕ ಸೊ ಇವೆಲ್ಲವೂ ಕೂಡ ಉದ್ದೇಶಗಳು, ಕಲಿಕಾ ಅನುಭವಗಳು ಮತ್ತು ಕಲಿಕಾ ಫಲಗಳನ್ನು ಅತ್ಯುತ್ತಮವಾದಂತಹ ರೀತಿಯಲ್ಲಿ ಸಾಧಿಸುವಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಜೊತೆಗೆ ಶಿಕ್ಷಕರು ಇಲ್ಲಿ ಪ್ರಯತ್ನಿಸಬೇಕಾಗತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.